ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RHchemistry. ಸೊ MCC ಅವರ ಕಡೆಯಿಂದ ಬಂದಿರುವಂಥ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನಂತಂದರೆ, ಸೊ UG NEET ಕೌನ್ಸ್ಲಿಂಗ್ MCC ಆಲ್ ಇಂಡಿಯಾ ಲೆವೆಲ್ ಕೌನ್ಸ್ಲಿಂಗ್ಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಕಾಲೇಜಸ್ಗಳ ಸೀಟ್ ಮೆಟ್ರಿಕ್ಸನ್ನು ರಿಲೀಸ್ ಮಾಡಿದ್ದಾರೆ. ಸೊ ಯಾರ್ಯಾರು ಆಲ್ ಇಂಡಿಯಾ ಲೆವೆಲಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಿ ಅವರಿಗೆ ಸೊ ಒಂದು ವೆರಿ ಗುಡ್ ನ್ಯೂಸ್ ಅಂತಂದರೆ ಎಲ್ಲ ಕಾಲೇಜುಗಳ ಸೀಟ್ ಮೆಟ್ರಿಕ್ಸ್ ಇಲ್ಲಿ ನೋಡ್ತಾ ಹೋಗ್ಬೋದು. BDS ಇರ್ಬೋದು, BSc ನರ್ಸಿಂಗ್ ಇರ್ಬೋದು, ಸೊ ಸೀಟ್ ಮೆಟ್ರಿಕ್ಸ್ ಫಾರ್ ಜಿಪ್ಮರ್, ಏಮ್ಸ್, ಆಲ್ ಡೀಮ್ಡ್ ಯೂನಿವರ್ಸಿಟೀಸ್ ಇವೆಲ್ಲವನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ಸೊ ನೀವು ಕರೆಕ್ಟಾಗಿ ನೋಡ್ಕೊಳ್ತಾ ಹೋಗ್ಬೋದು. ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ನಿಮಗೆ ಏಮ್ಸ್ ತೋರಿಸ್ತೀನಿ, ನೋಡ್ತಾ ಹೋಗಿ. ಸೊ ಏಮ್ಸಲ್ಲಿ ನೋಡಿ, ಇವೆಲ್ಲ ಕಾಲೇಜಸ್ಗಳ ಸೀಟ್ ಮೆಟ್ರಿಕ್ಸ್ ನಿಮಗೆ ಕಾಣಿಸ್ತಾ ಇದೆ. 100 ಸೀಟ್ಸ್ ಟೋಟಲ್, 100, 62, 125 ಲೈಕ್ ದ್ಯಾಟ್. ಸೊ ಎಲ್ಲ ಏಮ್ಸ್ ಕಾಲೇಜಸ್ಗಳ ಸೊ ಒಂದು ಸೀಟ್ ಮೆಟ್ರಿಕ್ಸ್ ಇಲ್ಲಿ ನಿಮಗೆ ಕಾಣಿಸ್ತದೆ. ಸೊ ಈ ರೀತಿಯಾಗಿ ಪ್ರತಿಯೊಂದು ಸೆಕ್ಷನ್ನಿನ ಅಂದರೆ ಜಿಪ್ಮರ್ ಇರ್ಬೋದು ಅಥವಾ ಆಲ್ ಇಂಡಿಯಾ ಲೆವೆಲ್ ಇರ್ಬೋದು, ಸೆಂಟ್ರಲ್ ಯೂನಿವರ್ಸಿಟೀಸ್ ಇರ್ಬೋದು, ಇವೆಲ್ಲದರ ಸೀಟ್ ಮೆಟ್ರಿಕ್ಸನ್ನು BDS ಮತ್ತು MBBSಗೆ ಸಂಬಂಧಪಟ್ಟ ಹಾಗೆ ರಿಲೀಸ್ ಮಾಡಿದ್ದಾರೆ. ಅದನ್ನು ಸ್ಟಡಿ ಮಾಡ್ಕೊಳ್ಳಿ. ಮತ್ತು ಚಾಯ್ಸ್ ಫಿಲ್ಲಿಂಗು ಕೂಡ ಸ್ಟಾರ್ಟ್ ಆಗಿದೆ. ಸೊ ನೀವು ಚಾಯ್ಸ್ ಫಿಲ್ಲಿಂಗ್ ಅಂತಂದರೆ ಇದರಲ್ಲಿ ಆಪ್ಷನ್ ಎಂಟ್ರಿ ಅಂತ ಕರಿತೀವಿ ನಾವು ಕರ್ನಾಟಕದಲ್ಲಿ. ಇಲ್ಲಿ ಅದನ್ನು ಚಾಯ್ಸ್ ಫಿಲ್ಲಿಂಗ್ ಅಂತ ಕೇಳ್ತಾರೆ. ಸೊ ಚಾಯ್ಸ್ ಫಿಲ್ಲಿಂಗ್ ಮಾಡ್ತಾ ನೀವೇನಾದರೂ ಲಾಕ್ ಮಾಡಲಿಲ್ಲ ಅಂತಂದರೂ ಕೂಡ ಆಟೋಮೆಟಿಕಲಿ ಅದು ಲಾಕ್ ಆಗ್ತದೆ. ಸೊ ಡೋಂಟ್ ವರಿ ಅಬೌಟ್ ದ್ಯಾಟ್. ಸೊ ಅದರ ಜೊತೆಗೆ ಯಾರಾದರೂ ರಿಜಿಸ್ಟ್ರೇಷನ್ ಮಾಡ್ಕೊಳ್ತೀರಿ ಅಂತ ಅಂದರೂ ಕೂಡ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ 17ನೇ ತಾರೀಕು 5 ಗಂಟೆ ತನಕ ಕೂಡ ಟೈಮನ್ನು ಕೊಟ್ಟಿದ್ದಾರೆ. ಸೊ ಅದನ್ನು ಯೂಟಿಲೈಸ್ ಮಾಡ್ಕೊಳ್ಳಿ. ಸೊ ಇಫ್ ಯು ವಾಂಟ್ ಟು ಗೋ ಫಾರ್ ಆಲ್ ಇಂಡಿಯಾ ಲೆವೆಲ್ ಕೌನ್ಸ್ಲಿಂಗ್ ಯು ಕ್ಯಾನ್ ಪಾರ್ಟಿಸಿಪೇಟ್. ಸೊ ಆಲ್ರೆಡಿ ನಾನು ರಿಕ್ವೆಸ್ಟ್ ಕೂಡ ಮಾಡ್ಕೊಂಡಿದ್ದೀನಿ, ಒಂದು ಒಳ್ಳೆಯ ರ್ಯಾಂಕ್ ಬಂದಿರುವಂಥ ಕರ್ನಾಟಕದ ವಿದ್ಯಾರ್ಥಿಗಳು ದಯವಿಟ್ಟು ಆಲ್ ಇಂಡಿಯಾ ಲೆವೆಲ್ ಥ್ರೂ ನೀವೇನಾದರೂ ಸೀಟ್ ತೊಗೊಂಡ್ರಿ ಅಂದರೆ ನಮ್ಮ ಕರ್ನಾಟಕದ ಅಭ್ಯರ್ಥಿಗಳಿಗೆ ಹೆಲ್ಪ್ ಆಗ್ತದೆ. ಅದನ್ನೊಂದು ಸ್ವಲ್ಪ ತಲೆಯಲ್ಲಿಟ್ಟುಕೊಂಡು ನೀವೇನಾದರೂ ಸ್ವಲ್ಪ ನಮ್ಮ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಮಾಡಿದರೆ ಸೊ ಅದರಿಂದ ಬಹಳ ಉಪಕಾರ ಆಗ್ತದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸೋಣಂತೆ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.